2010ರಲ್ಲಿ ಬೋಯಿಂಗ್ನ ಮುಖ್ಯ ಪ್ರತಿಸ್ಪರ್ಧಿಯಾದ ಏರ್ಬಸ್ A320 ನಿಯೋ ಸರಣಿಯ ವಿಮಾನವನ್ನ ಪರಿಚಯಿಸಿದಾಗ ಶುರುವಾಗಿತ್ತು ಈ ಘಟನೆ. ನಿಯೋ ಸರಣಿಯು 15% ಹೆಚ್ಚಿನ ಇಂಧನ ದಕ್ಷತೆ ಸಾಮರ್ಥ್ಯ ಹೊಂದಿರೋ ಹೊಸ ಎಂಜಿನ್ಗಳನ್ನು ನೀಡಿದಾಗ ಕಡಿಮೆ ವೆಚ್ಚದಲ್ಲಿ ಕಾರ್ಯನಿರ್ವಹಿಸುವ ವಿಮಾನಯಾನ ಸಂಸ್ಥೆಗಳಿಗೆ ಗಮನಾರ್ಹವಾದ ವೆಚ್ಚ ಉಳಿತಾಯ ಮಾಡುವ ಅವಕಾಶ ಸಿಕ್ಕಂತಾಯಿತು. ಆದರೆ ಬೋಯಿಂಗ್ನ ವಾಣಿಜ್ಯ ವಿಮಾನಗಳ ಮುಖ್ಯಸ್ಥ ಜೇಮ್ಸ್ ಅಲ್ಬಾಗ್ ಅವರು ಮಾತ್ರ ಈ ಸ್ಪರ್ಧಾತ್ಮಕ ಸಮಸ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡೋದಿಲ್ಲ. ಏರ್ಬಸ್ನ A320 ಅನ್ನ ಎಂಜಿನ್ ಮಾಡೋದು ಸವಾಲಿನ ಸಂಗತಿ ಅಂತ ನಾನು ಭಾವಿಸ್ತೇನೆ. ಈ ಕುರಿತು ನಮಗೆ ಯಾವುದೇ ಚಿಂತೆ ಇಲ್ಲ ಅಂದಿದ್ರು. ಆದ್ರೆ ಅಮೆರಿಕನ್ ಏರ್ಲೈನ್ಸ್ನ ಸಿಇಒ ಗೆರಾಲ್ಡ್ ಆರ್ಪೆ ಅವರು ಬೋಯಿಂಗ್ ಸಿಇಒ ಅವರಿಗೆ ಕರೆ ಮಾಡಿದ ನಂತರ ತಕ್ಷಣ ಜೇಮ್ಸ್ ಅಲ್ಬಾಗ್ ಸಂಕಷ್ಟಕ್ಕೆ ಸಿಲುಕೊಂಡ್ರು. ಹಾಯ್, ನಾನು ಜೇಮ್ ಗೆರಾಲ್ಡ್. ಏರ್ಬಸ್ನ ನಿಯೋಸ್ನ 130 ವಿಮಾನ ಖರೀದಿ ಒಪ್ಪಂದ ಇನ್ನೇನು ಅಂತಿಮ ಹಂತದಲ್ಲಿದೆ. ಒಂದು ವೇಳೆ ನೀವು ಸ್ಪರ್ಧಿಸಲು ಇಚ್ಛಿಸಿದ್ರೆ ಇದೇ ಮಾದರಿಯ ವಿಮಾನವನ್ನ ನೀವು ಅತಿ ಶೀಘ್ರದಲ್ಲಿ ನೀಡಬೇಕು. ಗೆರಾಲ್ಡ್ ಕರೆಯಿಂದ ಗೊಂದಲಕ್ಕೊಳಗಾದ ಬೋಯಿಂಗ್ ಸಿಇಒ ತುರ್ತು ಸಭೆ ಕರೀತಾನೆ. 1 ದಶಕಕ್ಕೂ ಹೆಚ್ಚಿನ ಕಾಲದಿಂದ ಅಮೆರಿಕನ್ ಏರ್ಲೈನ್ಸ್ ಬೋಯಿಂಗ್ ವಿಮಾನಗಳನ್ನ ಮಾತ್ರ ಖರೀದಿ ಮಾಡ್ತಾ ಬಂದಿತ್ತು. ಇಂಥ ದೊಡ್ಡ ಕ್ಲೈಂಟ್ ಅನ್ನ ಕಳೆದುಕೊಳ್ಳೋ ಆಲೋಚನೆಯೇ ಎಲ್ಲ ಅಧಿಕಾರಿಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿತು. ಅದಕ್ಕಾಗಿ ಏನನ್ನಾದ್ರೂ ಮಾಡಲೇಬೇಕಿತ್ತು. ಅನೇಕ ವಿಚಾರಗಳನ್ನ ಚರ್ಚಿಸಲಾಯಿತು, ಹಾಗೆ ತಿರಸ್ಕರಿಸಲಾಯಿತು. ನಿಯೋಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಸಂಪೂರ್ಣವಾಗಿ ಹೊಸ ವಿಮಾನವನ್ನ ನಿರ್ಮಿಸೋಣ ಮತ್ತು 737NG ಅದನ್ನ ಬದಲಾಯಿಸೋಣ ಅಂದ್ರು. ಈ ಐಡಿಯಾ ಹೇಳ್ತಿದ್ದಂತೆ ಮತ್ತೊಬ್ಬ ಎಕ್ಸಿಕ್ಯೂಟಿವ್ ಹೊಸ ಐಡಿಯಾ ನೀಡ್ತಾರೆ. ಸದ್ಯ ಅಸ್ತಿತ್ವದಲ್ಲಿರುವ ಬೋಯಿಂಗ್ 737 ಅನ್ನ ಮರುವಿನ್ಯಾಸಗೊಳಿಸಿ ಹೆಚ್ಚಿನ ಇಂಧನ ಸಾಮರ್ಥ್ಯ ನೀಡಬಾರ್ದು ಯಾಕೆ? ಇದು ಲಕ್ಷಾಂತರ ರೂಪಾಯಿ ಹಣವನ್ನ ಉಳಿಸುತ್ತೆ ಮತ್ತು ತ್ವರಿತವಾಗಿ ಕೆಲಸವಾಗುತ್ತೆ. 737 ವಿಮಾನದ ಆವೃತ್ತಿಗಳನ್ನ 1967ರಿಂದ ಪೈಲಟ್ಗಳು ಹಾರಿಸುತ್ತಿದ್ದಾರೆ ಮತ್ತು ಈಗಾಗಲೇ ಸುಮಾರು 9,000 737 ವಿಮಾನಗಳು ಹಾರಾಡ್ತಾ ಇವೆ. ಆದ್ರೆ ಏರ್ಬಸ್ನೊಂದಿಗೆ ಸ್ಪರ್ಧಿಸೋದ್ರ ಹೊರತಾಗಿ ಬೋಯಿಂಗ್ನ 787 ಡ್ರೀಮ್ ಲೈನರ್ ಮತ್ತೊಂದು ಆತಂಕಕ್ಕೆ ಕಾರಣವಾಯಿತು. ಫೋರ್ಬ್ಸ್ನ ಪ್ರಕಾರ ಬೋಯಿಂಗ್ನ ಪ್ರತಿ ಡ್ರೀಮ್ ಲೈನರ್ ವಿಮಾನವು ನಷ್ಟ ಉಂಟು ಮಾಡುತ್ತಿದ್ದು ಈವರೆಗೆ ಒಟ್ಟು $26 ಬಿಲಿಯನ್ ನಷ್ಟು ನಷ್ಟವನ್ನ ಅನುಭವಿಸಿದೆ. ಹಾಗಾಗಿ ಬೋಯಿಂಗ್ಗೆ ಲಾಭದಾಯಕ ವಾಣಿಜ್ಯ ವಿಮಾನದ ಅವಶ್ಯಕತೆ ಎದುರಾಗಿತ್ತು ಮತ್ತು ಅದು ಶೀಘ್ರವಾಗಿ ಅಗತ್ಯ ಆಯಿತು. ಇದಕ್ಕೆ ಸಿಕ್ಕ ಉತ್ತರವೇ 737 ಮ್ಯಾಕ್ಸ್. ಈ ಕುರಿತಂತೆ ಒಂದು ಯೋಜನೆ ಅಭಿವೃದ್ಧಿಪಡಿಸಲಾಯಿತು. 737ರ ಇಂಧನ ದಕ್ಷತೆಯನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ಎಂಜಿನಿಯರ್ಗಳು ಹಲವಾರು ಮಾರ್ಗಗಳನ್ನ ಕಂಡುಕೊಂಡ್ರು. ಮೊದಲಿಗೆ CFM56 ಎಂಜಿನ್ ಅನ್ನ ದೊಡ್ಡ ಶಾರ್ಫಿನ್ ಶೈಲಿಯ LEAP 1B ಎಂಜಿನ್ಗಳಿಗೆ ಬದಲಾಯಿಸಲಾಯಿತು. ಹೆಚ್ಚಿನ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ 22:1 ಕಂಪ್ರೆಷನ್ ಅನುಪಾತದಲ್ಲಿ ವಿನ್ಯಾಸಗೊಳಿಸಲಾಯಿತು. ಇದು ಹಿಂದಿನದಕ್ಕಿಂತ 2 ಪಟ್ಟು ಹೆಚ್ಚು ಮತ್ತು ಅಂತರ್ನಿರ್ಮಿತ ವಾಯುಗಾಮಿ ಕಣ ನಿವಾರಣೆ ವ್ಯವಸ್ಥೆ ಇದೆ. ನಂತರ ಸುಧಾರಿತ ಏರೋಡೈನಾಮಿಕ್ಸ್ಗಾಗಿ ಮೂಗನ್ನ 8 ಇಂಚುಗಳಷ್ಟು ವಿಸ್ತರಿಸಲಾಯಿತು. ನಂತರ ಫ್ಲೈಟ್ ಡೆಕ್ ಅನ್ನ ಆಧುನೀಕರಿಸಿ ನೂತನ ಬಣ್ಣ ಸೇರಿಸುವ ಮೂಲಕ ವಿಮಾನಕ್ಕೆ ಹೊಸ ರೂಪ ನೀಡಲಾಯಿತು. 737ಗೆ ಇಷ್ಟೆಲ್ಲ ಹೊಸ ರೂಪ ನೀಡಿದ ಮೇಲೆಯೂ ಕೆಲ ವ್ಯವಸ್ಥಾಪನೆಗಳ ಅವಶ್ಯಕತೆ ಇತ್ತು. ಯಾಕಂದ್ರೆ 737 ಕಡಿಮೆ ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿತ್ತು ಮತ್ತು ಹೊಸ ಎಂಜಿನ್ಗಳು ಹಳೆಯದಕ್ಕಿಂತ ದೊಡ್ಡದಾದ ಕಾರಣ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆಯಾಗಿತ್ತು. ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ಸಮಯದಲ್ಲಿ ನೆಲದೊಂದಿಗೆ ಘರ್ಷಣೆಯಾಗದೆ ಇರುವಂತೆ ನೋಡಿಕೊಳ್ಳುವುದಕ್ಕೆ ಎಂಜಿನ್ ಅನ್ನ ರೆಕ್ಕೆಗಳ ಅಂಚಿಗೆ ಅಂದ್ರೆ ಮತ್ತಷ್ಟು ಮುಂದಕ್ಕೆ ಮತ್ತು ತುದಿಯೆಡೆಗೆ ಜೋಡಿಸಲಾಯಿತು. ಎಂಜಿನ್ ಅಳವಡಿಕೆಯ ಸ್ಥಾನ ಬದಲಾವಣೆಯಿಂದ ವಿಮಾನವು ಹಿಂದಕ್ಕೆ ಓರೆಯಾಗುತ್ತೆ ಎಂಬ ಅರಿವು ಬೋಯಿಂಗ್ ಇತ್ತು. ಎಂಜಿನ್ ಸ್ಥಾನದ ಬದಲಾವಣೆಯಿಂದ ಮಿಡ್ ಏರ್ನಲ್ಲಿದ್ದಾಗ ವಿಮಾನದ ಮೂಗು ಮೇಲ್ಭಾಗಕ್ಕೆ ಏರುವ ಸಾಧ್ಯತೆ ಇದ್ದು ಅಪಘಾತಕ್ಕೆ ಕಾರಣವಾಗುವ ಸಂಭವವಿತ್ತು. ಹಾಗಾಗಿ ವಿಮಾನ ಮೇಲಕ್ಕೆ ತಿರುಗ್ತಿರೋದನ್ನ ಪತ್ತೆ ಹಚ್ಚಿದ ಕೂಡಲೇ ಮೂಗನ್ನ ಸ್ವಯಂಚಾಲಿತವಾಗಿ ಕೆಳಗೆ ತಳ್ಳಲು ಬೋಯಿಂಗ್ MCAS ಎಂಬ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಿತು. ಈ ಎಲ್ಲಾ ಕಾಸ್ಮೆಟಿಕ್ ಬದಲಾವಣೆಗಳೊಂದಿಗೆ 737ಗೆ ಮಾರ್ಪಾಡು ಎಂಬ ಅನುಮೋದನೆಗಾಗಿ ತಿದ್ದುಪಡಿ ಮಾದರಿ ಪ್ರಮಾಣ ಪತ್ರ ಪಡೆಯುವುದಕ್ಕೆ ಬೋಯಿಂಗ್ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ಗೆ ಜನವರಿ 27, 2012ರಲ್ಲಿ ಅರ್ಜಿ ಸಲ್ಲಿಸಿತು ಮತ್ತು ಅದನ್ನ ದಿ ಮ್ಯಾಕ್ಸ್ ಅಂತ ಕರೀತು.
ಇದಕ್ಕೆ ಅನುಮೋದನೆ ನೀಡುವುದಕ್ಕೆ ಎಫ್ಎಎಗೆ 5 ವರ್ಷಗಳೇ ಬೇಕಾಯಿತು. ಈ ಸಮಯದಲ್ಲಿ 14% ಇಂಧನ ದಕ್ಷತೆಯನ್ನ ಹೆಚ್ಚಿಸಿಕೊಂಡ ಮ್ಯಾಕ್ಸ್ ಬಗ್ಗೆ ಬೋಯಿಂಗ್ ಸಾಕಷ್ಟು ಮಾರ್ಕೆಟಿಂಗ್ ಮಾಡಿತು. ಮ್ಯಾಕ್ಸ್ನ ಮರುವಿನ್ಯಾಸದ ನಂತರ ಏರ್ಬಸ್ ನಿಯೋಗಿಂತ 8 ರಿಂದ 12ಕ್ಕೂ ಹೆಚ್ಚಿನ ಪ್ರಯಾಣಿಕರನ್ನ ಸಾಗಿಸುವುದಕ್ಕೆ ಅವಕಾಶ ಸಿಕ್ಕಂತಾಯಿತು. ಇದು ಸ್ಪರ್ಧಾತ್ಮಕ ವಲಯದ ಮತ್ತೊಂದು ನಿರ್ಣಾಯಕ ಪ್ರಯೋಜನವಾದಂತಾಯಿತು. 737 ಮ್ಯಾಕ್ಸ್ ಭಾರಿ ಯಶಸ್ಸನ್ನು ಸಾಧಿಸಿತು. ಪ್ರಪಂಚದಾದ್ಯಂತ ಬೋಯಿಂಗ್ ಅನ್ನ ಖರೀದಿಸುವ ಪ್ರಸ್ತಾಪಗಳ ಸಾಗರವೇ ಹರಿಯಿತು. ಅಮೆರಿಕನ್ ಏರ್ಲೈನ್ಸ್ ಅನ್ನ ಒಳಗೊಂಡಂತೆ, ಹೇ ಜಿಮ್, ನಾನು ಗೆರಾಲ್ಡ್ ಮಾತಾಡ್ತಿದ್ದೇನೆ, ನಿಮ್ಮ 100 ಹೊಸ ವಿಮಾನಗಳು ನಮಗೆ ಬೇಕು. ಅದೃಷ್ಟವಶಾತ್ ನವೆಂಬರ್ 2011ರಲ್ಲಿ ಲಯನ್ ಏರ್ ಕೂಡ 201 ಮ್ಯಾಕ್ಸ್ ವಿಮಾನಗಳಿಗಾಗಿ $22 ಬಿಲಿಯನ್ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಿತು. ಇದು ಬೋಯಿಂಗ್ ಇತಿಹಾಸದಲ್ಲೇ ಅತಿ ದೊಡ್ಡ ಒಪ್ಪಂದವಾಯಿತು. ಮೂಡಿ ಅವರ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಯ ಪ್ರಕಾರ ಬೋಯಿಂಗ್ ಪ್ರತಿ 737 ಮ್ಯಾಕ್ಸ್ ನಲ್ಲಿ ಸರಾಸರಿ $12 ರಿಂದ $15 ಮಿಲಿಯನ್ ಗಳಿಸ್ತಿತ್ತು. ಇದು ಬೋಯಿಂಗ್ನ ಇತಿಹಾಸದಲ್ಲಿಯೇ ಅತ್ಯುತ್ತಮ ಸಮಯ ಅಂತ ಭಾವಿಸಲಾಗಿತ್ತು ಮತ್ತು ಮೇಲ್ನೋಟಕ್ಕೆ ಎಲ್ಲವೂ ಉತ್ತಮವಾಗಿ ನಡೀತಿರುವಂತೆ ಕಾಣಿಸತೊಡಗಿತು. ಆದ್ರೆ ಒಳಗಡೆ ಮ್ಯಾಕ್ಸ್ನ ಅಭಿವೃದ್ಧಿಯಲ್ಲಿನ ಸಮಸ್ಯೆಗಳನ್ನ ಎತ್ತಿ ತೋರಿಸಿದ ಹಲವಾರು ಬೋಯಿಂಗ್ ನೌಕರರ ಬಾಯಿ ಮುಚ್ಚಿಸಲಾಯಿತು. ಖರೀದಿಯ ಗಡುವನ್ನ ಮತ್ತು ವೆಚ್ಚವನ್ನ ಕಡಿಮೆಗೊಳಿಸಲು ಬೋಯಿಂಗ್ ತನ್ನ ಎಂಜಿನಿಯರಿಂಗ್ ಫ್ಲೈಟ್ ಡೆಕ್ ಸಿಮ್ಯುಲೇಟರ್ನಲ್ಲಿ ಪರೀಕ್ಷಾ ಸಮಯವನ್ನ 8,000 ಗಂಟೆಗಳವರೆಗೆ ಮತ್ತು ವಿಮಾನ ಪರೀಕ್ಷಾ ಬೆಂಬಲವನ್ನ 3,000 ಗಂಟೆಗಳವರೆಗೆ ಕಡಿತಗೊಳಿಸಿತು. ಏವಿಯಾನಿಕ್ಸ್ ರಿಗ್ರೆಷನ್ ಪರೀಕ್ಷೆಯಲ್ಲಿ 2,000 ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿತ್ತು. ಅಂದ್ರೆ ಹೊಸ ಕೋಡ್ ಬದಲಾವಣೆಗಳು ವಿಮಾನದ ಕೆಲಸದ ಮೇಲೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರಲ್ಲವೇ ಅನ್ನೋದನ್ನ 2 ಬಾರಿ ಪರಿಶೀಲಿಸುವುದು. 737 ಮ್ಯಾಕ್ಸ್ ಹಲವಾರು ಏರೋಡೈನಾಮಿಕ್ಸ್ ಬದಲಾವಣೆಗಳನ್ನು ಹೊಂದಿದ ಬಳಿಕ ಇದು ದೊಡ್ಡ ಅಪಾಯದ ಮುನ್ಸೂಚನೆಯನ್ನ ನೀಡಿತು. ಸಮಸ್ಯೆಗಳ ಬಗ್ಗೆ ಅರಿತ ಎಫ್ಎಎ ಬೋಯಿಂಗ್ನ ಸ್ವಂತ ಉದ್ಯೋಗಿಗಳಿಗೆ ಅದರ ಮರುವಿನ್ಯಾಸಗೊಳಿಸಿದ ವಿಮಾನವನ್ನ ಸ್ವಯಂ ಪ್ರಮಾಣೀಕರಿಸಲು ಅವಕಾಶ ಮಾಡಿಕೊಡ್ತು ಮತ್ತು ಅವರನ್ನ ಅಧಿಕೃತ ಪ್ರತಿನಿಧಿಗಳು ಅಂತ ಕರೆಯಿತು. ಅಂತಿಮವಾಗಿ ಪ್ರಮಾಣೀಕರಿಸಲು ಕೈಗೊಳ್ಳಲಾಗುವ 91 ಕಾರ್ಯಗಳಲ್ಲಿ 79 ಬೋಯಿಂಗ್ಗೆ ವಹಿಸಲಾಯಿತು. ಸರ್ಕಾರದ ಬಳಿ ಹಣದ ಅಭಾವವಿರುವ ಕಾರಣ ಎಫ್ಎಎ ರೀತಿಯ ನಿಯೋಗ ಮಾಡಲಾಗಿದೆ ಅಂತ ಸಮರ್ಥಿಸಿಕೊಳ್ತು. ಎಲ್ಲ ವಿಮಾನಯಾನ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸಲು ನಮ್ಮಲ್ಲಿ ಹಣಕಾಸು ಮತ್ತು ಮಾನವ ಸಂಪನ್ಮೂಲ ಇಲ್ಲ. ಪ್ರಸ್ತುತ ಅಸ್ತಿತ್ವದಲ್ಲಿರುವ 737 NGಯ ನವೀಕರಣದ ಭಾಗವಾಗಿ ಮ್ಯಾಕ್ಸ್ ಅನ್ನ ಮರುವಿನ್ಯಾಸಗೊಳಿಸಿದಾಗಿನಿಂದ ಲೆವೆಲ್ ಬಿ ಪ್ರಮಾಣೀಕರಣದೊಂದಿಗೆ ವಿಮಾನವನ್ನ ಗಾಳಿಯಲ್ಲಿ ಹಾರಿಸುವುದು ಅವರ ಗುರಿಯಾಗಿತ್ತು. ಉದಾಹರಣೆಗೆ, ಪೈಲಟ್ಗಳಿಗೆ ಫ್ಲೈಟ್ ಸಿಮ್ಯುಲೇಟರ್ ತರಬೇತಿ ಇಲ್ಲದೆ ಈ ಪ್ರಮಾಣೀಕರಣದಿಂದ ಬೋಯಿಂಗ್ ಸಾಕಷ್ಟು ಲಾಭ ಗಳಿಸಿತು. ನೈಋತ್ಯ ವಿಮಾನಯಾನ ಸಂಸ್ಥೆಯಿಂದ ಬೋಯಿಂಗ್ನ 391 ವಿಮಾನ ಖರೀದಿಗೆ ಬೇಡಿಕೆ ಬಂತು. ಒಂದು ವೇಳೆ ಎಫ್ಎಎ ಸಿಮ್ಯುಲೇಟರ್ ತರಬೇತಿಯನ್ನ ಕಡ್ಡಾಯಗೊಳಿಸಿದ್ರೆ ಪ್ರತಿ ವಿಮಾನಕ್ಕೆ ಕನಿಷ್ಠ $1 ಮಿಲಿಯನ್ ರಿಯಾಯಿತಿ ನೀಡಬೇಕಿತ್ತು. 737 ರಲ್ಲಿ ಪರಿಣಿತಿ ಹೊಂದಿದ ನುರಿತ ಪೈಲಟ್ಗಳು ಕೇವಲ 15 ಗಂಟೆಗಳ ಸಿಮ್ಯುಲೇಟರ್ ಅಲ್ಲದ ತರಬೇತಿ ಪಡೆದರೆ ಸಾಕು, ಹೊಸ ಮ್ಯಾಕ್ಸ್ ಅನ್ನ ಹಾರಿಸಲು ಸಾಧ್ಯವಾಗುತ್ತೆ ಎಂಬ ಭರವಸೆ ಬೋಯಿಂಗ್ ಇತ್ತು. ಆದಾಗ್ಯೂ ಅಗತ್ಯ ಪ್ರಮಾಣೀಕರಣ ಪತ್ರವನ್ನ ಪಡೆಯುವ ಅವಕಾಶವನ್ನ ಎಂಸಿಎಎಸ್ ಸೇರ್ಪಡೆಯು ತಡೆಯುತ್ತೆ ಅನ್ನೋದು ಬೋಯಿಂಗ್ಗೆ ತಿಳಿದಿತ್ತು. ಆದ್ರಿಂದ ಎಂಸಿಎಎಸ್ ಸುರಕ್ಷತಾ ನಿರ್ಣಾಯಕ ವ್ಯವಸ್ಥೆಯನ್ನ ಹೆಸರಿಸದೆ ಅದನ್ನ ಕಾಗದಗಳೊಂದಿಗೆ ಮುಚ್ಚಿ ಹಾಕಿತು. ಇಥಿಯೋಪಿಯನ್ ಏರ್ಲೈನ್ಸ್ ನಂತಹ ಕೆಲವು ಪ್ರಕರಣಗಳಲ್ಲಿ ಬೋಯಿಂಗ್ ತನ್ನ ಸೂಚನಾ ಕೈಪಿಡಿಯಲ್ಲಿ ಕೂಡ ಎಂಸಿಎಎಸ್ ಅಸ್ತಿತ್ವದ ಬಗ್ಗೆ ಉಲ್ಲೇಖಿಸಲಿಲ್ಲ. ನವೆಂಬರ್ 2012ರಲ್ಲಿ ಸಿಮ್ಯುಲೇಷನ್ನಲ್ಲಿ ದೋಷದ ಬಗ್ಗೆ ಮುನ್ನೆಚ್ಚರಿಕೆ ಸಿಕ್ಕಿದ್ರೂ ಕೂಡ ಬೋಯಿಂಗ್ ಎಂಸಿಎಎಸ್ನ ಅನಗತ್ಯ ಸಕ್ರಿಯಗೊಳಿಸುವಿಕೆಯನ್ನ ತಡೆಯುವುದಕ್ಕೆ ಮುಂದಾಗಲಿಲ್ಲ. ಅನ್ಕಮಾಂಡೆಂಟ್ ಎಂಸಿಎಎಸ್ ಆಕ್ಟಿವೇಶನ್ ಪರೀಕ್ಷಾ ಪೈಲಟ್ 10 ಸೆಕೆಂಡ್ಗಿಂತಲೂ ಹೆಚ್ಚಿನ ಸಮಯ ತೆಗೆದುಕೊಳ್ಳಲಾರಂಭಿಸಿದ್ರು. 4 ಸೆಕೆಂಡುಗಳಿಗಿಂತ ಹೆಚ್ಚಿನ ಸಮಯ ತೆಗೆದುಕೊಳ್ಳಬಾರದು. ಇದು ನಿಜವಾಗಿಯೂ ಮುಂಬರುವ ವಿಪತ್ತು. 2015ರಿಂದ 2018 ನಡುವೆ ಕನಿಷ್ಠ 6 ಪ್ರತ್ಯೇಕ ಆಂತರಿಕ ಸಭೆಗಳಲ್ಲಿ ಎಫ್ಎಎನ ಅಧಿಕೃತ ಪ್ರತಿನಿಧಿಗಳೊಂದಿಗೆ ಕೆಲ ಎಂಜಿನಿಯರ್ಗಳು ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ರು. ಆದ್ರೆ ಇವರನ್ನ ಪ್ರತಿ ಬಾರಿಯೂ ಬೋಯಿಂಗ್ ತಣ್ಣಗೆ ಮಾಡ್ತಿತ್ತು ಮತ್ತು ಈ ಸಮಸ್ಯೆಗಳ ಕುರಿತು ಎಫ್ಎಎಗೆ ವರದಿ ಮಾಡಬೇಕಾದ ಅಧಿಕೃತ ಪ್ರತಿನಿಧಿಗಳು ಕೆಲಸ ಮಾಡಲಿಲ್ಲ. 2016ರ ಆಗಸ್ಟ್ನಲ್ಲಿ ಕೊನೆಗೂ ಬೋಯಿಂಗ್ನ ಆಶಯದಂತೆ ಎಫ್ಎಎಯು ಲೆವೆಲ್ ಬಿ ಸರ್ಟಿಫಿಕೇಶನ್ಗಾಗಿ ಮ್ಯಾಕ್ಸ್ಗೆ ತಾತ್ಕಾಲಿಕ ಅನುಮೋದನೆಯನ್ನ ನೀಡಿತು. ಕೊನೆಗೂ ಬೋಯಿಂಗ್ ಆಶಯದಂತೆ ಆಯಿತು.
ಕೇವಲ 2 ಗಂಟೆಗಳ ಕಂಪ್ಯೂಟರ್ ಆಧಾರಿತ ತರಬೇತಿಯೊಂದಿಗೆ ಬೋಯಿಂಗ್ ಮೊದಲು ನಿರೀಕ್ಷಿಸಿದ್ದ 15 ಗಂಟೆಗಳಿಗಿಂತಲೂ ಕಡಿಮೆಯಾಯಿತು. ತಾತ್ಕಾಲಿಕ ಪ್ರಾಮಾಣೀಕರಣವನ್ನ ಪಡೆದ ನಂತರವೂ ಮಾಜಿ ಯುಎಸ್ ಸ್ಕ್ವಾಡ್ರನ್ ಕಮಾಂಡಿಂಗ್ ಅಧಿಕಾರಿ ಮತ್ತು ಬೋಯಿಂಗ್ ಉದ್ಯೋಗಿ ಈ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಸಣ್ಣ ದೋಷಗಳು ಕೂಡ ವಿಮಾನದ ಸುರಕ್ಷತೆಯ ಮೇಲೆ ಪರಿಣಾಮ ಬೀರಬಹುದು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನನ್ನ ಕುಟುಂಬವನ್ನ ಬೋಯಿಂಗ್ನಲ್ಲಿ ಪ್ರಯಾಣಿಸಲು ನಾನು ಹಿಂಜರಿಯುತ್ತಿದ್ದೇನೆ. ಇಲ್ಲೊಂದು ವ್ಯತ್ಯಾಸವಿದೆ ಎಡ್, ಮಿಲಿಟರಿಯು ಲಾಭ ಗಳಿಸುವ ಸಂಸ್ಥೆಯಲ್ಲ. ಮೊದಲ ಬ್ಯಾಚ್ನಲ್ಲಿ ಮ್ಯಾಕ್ಸ್ 8 ವಿಮಾನಗಳನ್ನ ಲಯನ್ ಏರ್ಲೈನ್ಸ್ನ ಸೋದರ ಸಂಸ್ಥೆಯಾದ ಮಲಿಂಡೋ ಏರ್ಲೈನ್ಸ್ಗೆ ಮೇ 2017ರಲ್ಲಿ ತಲುಪಿಸಿದ ನಂತರ ಅವರು ನಿರ್ದಿಷ್ಟವಾಗಿ ನಮ್ಮ ಪೈಲಟ್ಗಳು ಸಿಮ್ಯುಲೇಟರ್ ತರಬೇತಿ ಪಡೆಯಲು ನಾವು ಬಯಸುತ್ತೇವೆ ಅಂದ್ರು. ಆದ್ರೆ ಅವರ ಮುಖ್ಯ ತಾಂತ್ರಿಕ ಪೈಲಟ್ ಹೇಗೋ ಮನವರಿಕೆ ಮಾಡಿಕೊಟ್ರು, ನಿಮಗೆ ಅಂತಹ ಯಾವುದೇ ತರಬೇತಿಯ ಅಗತ್ಯವಿಲ್ಲ, ಇದು ಹಳೆಯ 737 ವಿಮಾನವನ್ನ ಹಾರಿಸಿದಂತೆಯೇ. ಕೆಲವು ತಿಂಗಳುಗಳ ನಂತರ ಸಹೋದ್ಯೋಗಿ ಬಳಿ ಈ ಘಟನೆ ಹೇಳಿಕೊಂಡು ಹೆಮ್ಮೆ ಪಡ್ತಾರೆ, ನಾನು ಈ ಕಂಪನಿಗೆ ಸಾವಿರಾರು ಡಾಲರ್ಗಳನ್ನ ಉಳಿಸಿದ್ದೇನೆ. ಸುರಕ್ಷತಾ ವ್ಯವಸ್ಥೆಯಾಗಿ ವಿನ್ಯಾಸಗೊಳಿಸಲಾಗಿದ್ದ ಎಂಸಿಎಎಸ್ನ ಬಗ್ಗೆ ಎಂಜಿನಿಯರ್ಗಳಿಗೆ ತಿಳಿಯದಿರೋದು ಪ್ರಮುಖ ದೋಷವೇ ಆಯಿತು. ಇದು ತನ್ನ 2 ಆಂಗಲ್ ಆಫ್ ಅಟ್ಯಾಕ್ ಎಒಎ ಸೆನ್ಸಾರ್ಗಳಿಂದ ರೀಡಿಂಗ್ ಅನ್ನು ಸಂಗ್ರಹಿಸುತ್ತಿತ್ತು. ಮುಖ್ಯವಾಗಿ ಎಒಎ ಸಂವೇದಕದ ಓದುವಿಕೆಯನ್ನ ದೃಢೀಕರಿಸುವ ವಿಮಾನದ ಇನ್ನೊಂದು ಬದಿಯಲ್ಲಿರುವ ಎಒಎ ಸಂವೇದಕವು ಎಲ್ಲಾ ವಿಮಾನಯಾನ ಸಂಸ್ಥೆಗಳು ತೆಗೆದುಕೊಳ್ಳಲು ಬಯಸಿದ ಐಚ್ಛಿಕ ವೈಶಿಷ್ಟ್ಯವಾಗಿದೆ. ಈ ಕಡ್ಡಾಯ ಸುರಕ್ಷತಾ ಬ್ಯಾಕಪ್ ಕಾರ್ಯವಿಧಾನದ ಕೊರತೆಯಿಂದಾಗಿ ಲಯನ್ ಏರ್ಲೈನ್ಸ್ ವಿಮಾನ ಅಪಘಾತಕ್ಕೀಡಾಯಿತು. ಆದ್ರೆ ಬೋಯಿಂಗ್ ಮಾತ್ರ ಈ ತಪ್ಪನ್ನ ಒಪ್ಪಿಕೊಳ್ಳದೆ ಎಂಸಿಎಎಸ್ ಬಗ್ಗೆ ಮುದ್ರಿತ ಮೆಟೀರಿಯಲ್ನಲ್ಲಿದ್ದನ್ನ ವಿವರಣೆಯನ್ನ ಓದಿದ್ರೆ ಸಾಕಿತ್ತು. ಇದು ಈಗಾಗಲೇ ಹಾರಾಡ್ತಿರುವ 200 ವಿಮಾನಗಳಿಗೆ ಸಾಕಷ್ಟು ಸುರಕ್ಷತೆಯ ಮಾಹಿತಿಯನ್ನ ಒದಗಿಸುತ್ತೆ ಅಂದಿತ್ತು. ಎಫ್ಎಎಯು ತಡವಾಗಿ ಅಪಾಯದ ಮೌಲ್ಯಮಾಪನ ಮಾಡುವುದರ ಹೊರತಾಗಿಯೂ ಮ್ಯಾಕ್ಸ್ನ ಜೀವಿತಾವಧಿಯಲ್ಲಿ 15ಕ್ಕೂ ಹೆಚ್ಚುವರಿ ಅಪಘಾತಗಳು ಮತ್ತು 2900ಕ್ಕೂ ಹೆಚ್ಚು ಸಾವನ್ನ ಅಂದಾಜು ಮಾಡಲಾಗಿದ್ರೂ ಎಂಜಿನಿಯರ್ಗಳು ಎಂಸಿಎಎಸ್ ಸಾಫ್ಟ್ವೇರ್ ಅನ್ನ ಸರಿಪಡಿಸುವ ಕೆಲಸ ಮಾಡುವಾಗಲೇ ಅವರು ಹಾರಾಟವನ್ನ ಮುಂದುವರಿಸಲು ಅನುಮತಿ ನೀಡಿತು. ಇಥಿಯೋಪಿಯನ್ ಏರ್ ಫ್ಲೈಟ್ 302 ಕೆಲವೇ ತಿಂಗಳುಗಳ ನಂತರ ಅಪಘಾತಕ್ಕೀಡಾದಾಗ ಎಂಸಿಎಎಸ್ನಿಂದ ಪೈಲಟ್ನ ನಿಯಂತ್ರಣ ತಪ್ಪಿತು. ಹಾಗಾಗಿ ವಿಮಾನ ದುರಂತ ಸಂಭವಿಸಿತು ಅನ್ನೋದು ಸಾಬೀತಾಗಿದೆ. ಈ ಬಿಕ್ಕಟ್ಟನ್ನ ನಿಭಾಯಿಸುವಲ್ಲಿ ವಿಫಲರಾಗಿದ್ದರಿಂದ ಬೋಯಿಂಗ್ ಸಿಇಒ ಡೆನಿಸ್ ಮಿಲೆನ್ಬರ್ಗ್ ಅವರನ್ನ ಕೆಲಸದಿಂದ ವಜಾ ಮಾಡಲಾಯಿತು. ಅವರಿಗೆ ಸೆಟಲ್ಮೆಂಟ್ನಲ್ಲಿ $62 ಮಿಲಿಯನ್ ನೀಡಲಾಯಿತು. ಇದನ್ನ ಲಯನ್ ಮತ್ತು ಇಥಿಯೋಪಿಯನ್ ವಿಮಾನ ಅಪಘಾತಗಳಿಗೆ ಹೋಲಿಕೆ ಮಾಡಿದ್ರೆ ಕ್ರಮವಾಗಿ 189 ಮತ್ತು 157 ಜನರು ಮೃತಪಟ್ಟಿದ್ದು, ಸರಾಸರಿ ತಲಾ $1,44,500 ಪರಿಹಾರವಾಗಿ ನೀಡಲಾಯಿತು. ಅಂದ್ರೆ ಇದರ ಒಟ್ಟು ಮೊತ್ತ $50 ಮಿಲಿಯನ್. ಆದಾಗ್ಯೂ ಇದನ್ನ ಸರಿದೂಗಿಸಿಕೊಳ್ಳುವುದಕ್ಕೆ ಬೋಯಿಂಗ್ ಜನವರಿ 2021ರಲ್ಲಿ $2.5 ಬಿಲಿಯನ್ ಕ್ರಿಮಿನಲ್ ದಂಡವನ್ನ ಪಾವತಿಸುವುದಕ್ಕೆ ಮತ್ತು ಸಂತ್ರಸ್ತರಿಗಾಗಿ ಹೆಚ್ಚುವರಿ $500 ಮಿಲಿಯನ್ ನಿಧಿಯನ್ನ ಸ್ಥಾಪಿಸಿತು. ಬೋಯಿಂಗ್ನ ಮೂರ್ಖತನದ ವರ್ತನೆಯು ಅದರ ಪೂರೈಕೆ ಸರಪಳಿಯಲ್ಲಿ ತೊಡಗಿದ್ದ 8,000ಕ್ಕೂ ಹೆಚ್ಚು ಕಂಪನಿಗಳ ಆದಾಯ ಮತ್ತು ವೇತನದ ಮೇಲೆ ಪರಿಣಾಮ ಬೀರಿತು. ವಿಮಾನಯಾನ ಸಂಸ್ಥೆಗಳಿಗೆ ಪರಿಹಾರವಾಗಿ $4.9 ಬಿಲಿಯನ್ ಸೇರಿದಂತೆ ತಳಹದಿಯ ವೆಚ್ಚದಲ್ಲಿ $19 ಬಿಲಿಯನ್ ಹಣವನ್ನ ಕಳೆದುಕೊಂಡಿದ್ರು. ಇದನ್ನ ಸರಿದೂಗಿಸೋದಕ್ಕೆ ವಾಲ್ ಸ್ಟ್ರೀಟ್ ಬ್ಯಾಂಕ್ಗಳಿಂದ $10 ಬಿಲಿಯನ್ ಹಣವನ್ನ ಸಂಗ್ರಹಿಸಲು ಒತ್ತಾಯಿಸಿತು. ಅಂತಿಮವಾಗಿ 3,75,000ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಮತ್ತು ಪರೀಕ್ಷಾ ಅವಧಿ ಹಾಗೂ 1,300 ಪರೀಕ್ಷಾರ್ಥ ಹಾರಾಟಗಳ ನಂತರ ಮ್ಯಾಕ್ಸ್ ವಿಮಾನವು ಇಯು ಮತ್ತು ಎಫ್ಎಎ ಎರಡರಿಂದಲೂ ಅನುಮೋದನೆ ಪಡೆಯಿತು. ಬೋಯಿಂಗ್ ತನ್ನ ವಿಮಾನಕ್ಕೆ ಮಾಡಿದ ಬದಲಾವಣೆಗಳಿಂದ ನಾನು ತೃಪ್ತಿಯಾಗಿದ್ದೇನೆ. ಬೋಯಿಂಗ್ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿತ್ತು. ಎಂಸಿಎಎಸ್ ಸಾಫ್ಟ್ವೇರ್ ಈಗ ಪೈಲಟ್ ನಿಯಂತ್ರಣವನ್ನ ಕಸಿದುಕೊಳ್ಳಲು ಸಾಧ್ಯವಿಲ್ಲ. 2 ಗಂಟೆಗಳ ಫ್ಲೈಟ್ ಸಿಮ್ಯುಲೇಷನ್ ತರಬೇತಿ ಕಡ್ಡಾಯಗೊಳಿಸಲಾಗಿದೆ. ಅಸ್ತಿತ್ವದಲ್ಲಿರುವ ವಿಮಾನ ಹಾರಾಟ ಕೈಪಿಡಿಯ ಪರಿಷ್ಕರಣೆ. ವಿಮಾನ ಗುತ್ತಿಗೆ ಸಂಸ್ಥೆಯಾದ ಅವಲಾನ್ನಂತಹ ಕೆಲವು ಖರೀದಿದಾರರು ಗ್ರೌಂಡಿಂಗ್ ಸಮಯದಲ್ಲಿ 75 737 ಮ್ಯಾಕ್ಸ್ಗಳನ್ನ ಖರೀದಿಸುವ ಆದೇಶಗಳನ್ನ ರದ್ದುಗೊಳಿಸಿದ್ರೆ, ಅಮೆರಿಕ ಮೂಲದ ವಿಮಾನಯಾನ ಸಂಸ್ಥೆಗಳು 2020ರ ಡಿಸೆಂಬರ್ ಅಂತ್ಯದ ವೇಳೆಗೆ ವಾಣಿಜ್ಯ ಉದ್ದೇಶಕ್ಕಾಗಿ ಮ್ಯಾಕ್ಸ್ ಅನ್ನ ಹಾರಿಸಲು ಪ್ರಾರಂಭಿಸಿದ್ವು. ಅಮೆರಿಕನ್ ಏರ್ಲೈನ್ಸ್ ತನ್ನ ಪ್ರಯಾಣಿಕರಿಗೆ ಆಯ್ಕೆಯೊಂದನ್ನು ನೀಡಿತು. ಒಂದು ವೇಳೆ ಗ್ರಾಹಕರು ಈ ವಿಮಾನದಲ್ಲಿ ಹಾರಾಟ ನಡೆಸಲು ಬಯಸದಿದ್ರೆ ನಾವು ಅವರಿಗೆ ಬದಲಿ ವ್ಯವಸ್ಥೆ ಮಾಡ್ತೇವೆ.
ಈಗಾಗಲೇ 13 ಮ್ಯಾಕ್ಸ್ಗಳ ಕಾರ್ಯಾಚರಣೆ ನಡೆಸುತ್ತಿರುವ ಭಾರತದ ಸ್ಪೈಸ್ ಜೆಟ್ ಕೋವಿಡ್ ಪರಿಸ್ಥಿತಿ ತಿಳಿಯಾದ ಬಳಿಕ ಬಾಕಿ ಉಳಿದಿರುವ 192 ವಿಮಾನಗಳ ಡೆಲಿವರಿ ಪಡೆದುಕೊಳ್ಳಲಿದೆ. ಬೋಯಿಂಗ್ ಇನ್ನೂ ಮಾರಾಟವಾಗದ 450 ಜೆಟ್ಗಳನ್ನು ಟರ್ಮ್ಯಾಕ್ಸ್ನಲ್ಲಿ ನಿಲ್ಲಿಸಿದೆ. ಪ್ರತಿಯೊಂದಕ್ಕೂ ರೆಡ್ ಇಂಜಿನ್ ಮತ್ತು ವೀಲ್ ಕವರ್ಸ್, ಸೂರ್ಯನ ಕಿರಣವನ್ನ ನಿರ್ಬಂಧಿಸಲು ವಿಂಡ್ಶೀಲ್ಡ್ ಪರದೆ, ತಾಜಾ ಗಾಳಿಗಾಗಿ ಸಣ್ಣ ಜನರೇಟರ್ ಶಕ್ತಿ ಚಕ್ರಗಳು ಮತ್ತು ತನ್ನ ವ್ಯವಸ್ಥೆಯ ಮೂಲಕ ವಿದ್ಯುತ್ ಶಕ್ತಿ ಜೀವರಕ್ಷಕ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ಬೋಯಿಂಗ್ ಮತ್ತು FAA ತಮ್ಮ ತಪ್ಪುಗಳಿಂದ ಪಾಠ ಕಲಿತಿದೆಯೇ? ಫೆಬ್ರವರಿ 2020ರಲ್ಲಿ ಲೇಹಮ್ನ್ಯೂಸ್.com ವರದಿ ಮಾಡಿದ ನಂತರ ಬೋಯಿಂಗ್ ಕಾರ್ಖಾನೆಯಲ್ಲಿ ವಿತರಿಸದಿರುವ ವಿಮಾನಗಳಲ್ಲಿ ಇಂಧನ ಟ್ಯಾಂಕ್ ಅವಶೇಷಗಳು ಪತ್ತೆಯಾಗಿವೆ. ಈ ಕುರಿತು ಮೇಲ್ವಿಚಾರಣಾ ಏಜೆನ್ಸಿಯು ಹೇಳಿಕೆ ಬಿಡುಗಡೆ ಮಾಡಿದೆ. FAA ತನ್ನ ಪರಿಶೀಲನಾ ಕಣ್ಗಾವಲನ್ನ ಹೆಚ್ಚಿಸಿದೆ. ಆದಾಗ್ಯೂ ಕೆಲ 737 ಮತ್ತು 777 ವಿಮಾನಗಳ ಕಾಕ್ಪಿಟ್ ಸ್ಕ್ರೀನ್ಗಳು ಮೊಬೈಲ್ ಫೋನ್ ಮತ್ತು ರೇಡಿಯೋ ಸಿಗ್ನಲ್ಗಳಿಗೆ ಗುರಿಯಾಗ್ತಿವೆ ಎಂಬ ಮತ್ತೊಂದು ಸುರಕ್ಷತಾ ಸಮಸ್ಯೆ ಕಂಡುಬಂದಿದ್ದು, ಈ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಬೇಕಿದೆ. ಅಮೀರ್, ನಿಮ್ಮಲ್ಲಿ 737-500 ಹೊಸ ಪರದೆ ಇದೆಯೇ? ಇತ್ತೀಚೆಗೆ ವಿಮಾನದ ಹಳೆಯ ಆವೃತ್ತಿಯಾದ 737-500 ವಿಮಾನ ಇಂಡೋನೇಷ್ಯಾದ ಜಾವಾ ಸಮುದ್ರದಲ್ಲಿ ಅಪಘಾತಕ್ಕೆ ಈಡಾಗಿರಬಹುದು ಅಂತ ಶಂಕಿಸಲಾಗಿದೆ. ಇದು ಸಿಬ್ಬಂದಿ ಸೇರಿದಂತೆ 62 ಜನರನ್ನ ಸಾಗಿಸುತ್ತಿತ್ತು. ಬೋಯಿಂಗ್ ಮತ್ತು ಜಾನ್ಸನ್ ನಂತಹ ವಿಶ್ವಾಸಾರ್ಹ ಬ್ರ್ಯಾಂಡ್ಗಳಾಗಿದ್ದರೂ ಈ ಹಿಂದೆ ನಿಯಂತ್ರಕರು ಮತ್ತು ಸಾರ್ವಜನಿಕರ ದಾರಿ ತಪ್ಪಿಸಿವೆ. ಬೋಯಿಂಗ್ ಅನ್ನೋದು ಸಾರ್ವಜನಿಕರ ವಿಶ್ವಾಸಾರ್ಹ ಬ್ರ್ಯಾಂಡ್ ಆಗಿದ್ದು, ಅದು ಅಕ್ಷರಶಃ ಅವರ ಜೀವನದೊಂದಿಗೆ ಬೆರೆತಿದೆ. ಅದಕ್ಕಾಗಿಯೇ ಅವರ ಅಂತಹ ನಡವಳಿಕೆಯು ನಿಜವಾಗಿಯೂ ಸಾರ್ವಜನಿಕರಲ್ಲಿ ಬೇಸರ ತಂದಿದೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆಯಾದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೇಜ್ ಮೇಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ. ಅದರಿಂದ ನಿಮಗೆ ನಮ್ಮ ಲೇಟೆಸ್ಟ್ ವಿಡಿಯೋಗಳ ಬಗ್ಗೆ ಸುಲಭವಾಗಿ ಮಾಹಿತಿ ಸಿಗುತ್ತದೆ.